ಆಸ್ಪತ್ರೆ ಮುಂದೆ ಸಾರ್ವಜನಿಕರಿಗೆ ನೆರಳನ್ನು ಕೊಡ್ತಕ್ಕಂಥ ದೊಡ್ಡ ಗಿಡ ಮರಗಳನ್ನು ಕಡಿದು ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯದೆ ವಿಷಯವನ್ನು ತಿಳಿಸದೆ ಹಗರಣಗಳನ್ನು ಮಾಡಿಕೊಂಡ್ರು. ಕೊನೆಗೆ ಅಲ್ಲಿ ಮೆಡಿಸಿನ್ಗಳನ್ನು ರೋಗಿಗಳಿಗೆ ವಿತರಣೆ ಮಾಡದೆ ಸುಟ್ರವನ್ನ ಆ ಪ್ರಕರಣ ಬಹಳಷ್ಟು ರೋಗಿಗಳ ಪ್ರಾಣ ತೆಗೆದ್ರು. ಅವರ ಮೇಲೆ ಲೈಂಗಿಕ ಕಿರುಕುಳ ಅಂಬೇಡ್ಕರ್ ಅವರ ಮಹೋತ್ಸವದಲ್ಲಿ ಪಾಲ್ಗೊಂಡು ಅಮಾನತುಗೊಳಿಸಿ ಎಲ್ಲ ದಯವಿಟ್ಟು ಇದು ಓದಲಿಕ್ಕೆ 15-20 ನಿಮಿಷ ಕೊಟ್ಟಿದ್ದೇವೆ. ದಯವಿಟ್ಟು ಕಲ್ಯಾಣಾಧಿಕಾರಿಗಳು ತುರ್ತು ಗಮನ ಪ್ರತಿಭಟನೆ ಉಗ್ರ ರೂಪ ತಾಳಿ ಹೊನ್ನಾಳಿ ರಸ್ತೆ ಬಂದ್ ಆಗ್ತದೆ. ಕೂಡ ನಾವು ಪ್ರತಿಭಟನೆಗೆ ಈಗ ಮನವಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. बोलो भारत माता की डॉक्टर परमेशप्ಪ ಆರ್ಸಿ ಆಗಲೇಬೇಕು ಸಸ್ಪೆಂಡ್ ಆಗಲೇಬೇಕು. ಮನವಿ ಪತ್ರವನ್ನು ಸ್ವೀಕರಿಸಿದಂತ ನಮ್ಮೆಲ್ಲ ನಮ್ಮ ಮುಖಂಡರನ್ನು ಕುರಿತು ಅವರಲ್ಲಿ ವಿನಂತಿ ಮಾಡ್ತಾರೆ. ಗಲಾಟೆ ಮಾಡ್ರಿ ಅವ್ರೇನು ಹೇಳ್ತಾರೆ. ಎಲ್ಲರಿಗೂ ಶುಭಾಶಯ ಹೇಳ್ತಾ ನಾನು ಮಾಹಿತಿ ಇದ್ದಾಗ ಅದನ್ನ ಆ ಮಾಹಿತಿನ ನಾನು ತಕ್ಷಣ ಅದೇ ಆ ಪತ್ರದಲ್ಲಿ ನನ್ನ ಅಭಿಪ್ರಾಯ ಸಾಬೀತಾಗಿದೆ. ಇವರ ಇಲಾಖೆ ವಿಚಾರಣೆ ಬಾಕಿ ಬೇರೆ ಕಡೆ ಹೊರಗಡೆ ಒಂದು ಪ್ರಮಾಣ ಆಯಿತು. ನಮ್ಮ ನನಗೆ ಫೋನ್ ಮಾಡಿ ಕೇಳಿದ್ದಾರೆ, ಇಲ್ಲ ಚೆಕ್ ಮಾಡ್ತಿರೋದು ಆರೋಪ ಎಲ್ಲ ಆಗಿದೆ ಸರ್, ಸಾಮಾನ್ಯತೆ ಮಾಡಬೇಕು ಅಂತ ಶಿಫಾರಸು ಮಾಡಿದೆ. ಬರ ಪೊಲೀಸರಲ್ಲಿ ಇಲಾಖೆ ವಿಚಾರಣೆ ಅಂತ ಹಾಗೆ ಅವರಿಗೆ ಹೇಳಿದ್ರೆ ಡ್ಯೂಟಿಯಲ್ಲಿ ಅವನಿಗೆ ತನಿಖೆ ಒಳಪಡಿಸಿ ವಿಚಾರಣೆ ಜೊತೆಗೆ ಕ್ರಮ ತಕ್ಷಣ ಅಮಾನತುಗೊಳಿಸಿ ಮಾಡಿದೆ. ಪತ್ರವನ್ನು ನಾನು ಎಲ್ಲರಿಗೂ ಕೊಟ್ಟಿದ್ದೇನೆ. ಆಯುಕ್ತರಿಗೆ 29ನೇ ತಾರೀಕು ಮೇಲ್ ಮುಖಾಂತರ ಏನಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ
ಮೇಲ್ನೈಟ್ ಕೆಲವು ಸ್ಟಾಪ್ ಇರ್ತಲ್ಲ ಈ ತಕ್ಷಣ ತಕ್ಷಣ ಜಾರಿ ಬಂದರೆ ಬೇರೆ ಕಡೆ ಹೋಗಿ ಇಲಾಖೆ ವಾಚನ ಇರಿಸಂತ. ಸೊ ಈಗ ಆಯ್ತದೆ ಅದು ಎನಿ ಟೈಮ್ ಅದ್ರ ಜೊತೆಗೂ ವಿಚಾರಣೆ ಆಗಲೇಬೇಕು ಅಂತ ಹೇಳಿದ್ರು. ಇಂಪಾರ್ಟೆಂಟ್ ಅಲ್ಲ, ಬಟ್ ಮೇಲ್ನೋಟಿಗೆ ನಮ್ಮ ಪ್ರವೀಣ್ ನೀವು ಅವನು ಬಂದವ ಗೈರಾಜರಾಗಿದ್ದಂತ. ಈಗ ಅವ್ನು ಏನ್ ಮಾಡ್ತೀರಿ, ಮತ್ತೊಂದು ತಿಂಗಳು ಬಿಟ್ಟು ಇದೇ ಗುಪ್ಪೆಲ್ಲರಲ್ಲಿ ಮಾಡಿದಿರಿ. ಗುಪ್ಪೆಲ್ಲರಲ್ಲಿ ಒಬ್ಬ ವ್ಯಕ್ತಿ ಲೆಟರ್ ಏನ್ ಕೊಟ್ಟಿರಲ್ಲ ಅವ್ರು 3 ಜನ ಮಾತ್ರ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಇದೇ ರೀತಿ ಹೋರಾಟ ಕುಪ್ಪೆಲ್ಲೂರಿನಲ್ಲಿ 2 ಜನನ್ನ ಇರಬಾರ್ದು. ಬೇರೆ ಮಾಡ್ತಾರೆ ಸರ್. ಇವನು ಯಾರು ಅಟೆಂಡರ್ ಎಲ್ಲರೂ ಅವರ ಅಲ್ಲ. ಏನ್ ನಡೀತಕ್ಕಂತ ವಿಷಯಗಳು ಏನದವಲ್ಲ, ಈ ತಿಂಗಳು ಅಭಿಪ್ರಾಯ ಕೊಟ್ಟಿದ್ದೀನಿ. ಮೇಲ್ನೋಟಿಗೆ ಸತ್ಯಾಂಶ ಅಲ್ಲಿವರೆಗೂ ಮುಂದಿನ ಕ್ರಮ. ತಿಂಗಳಿಗೆ ಇಲ್ಲಿಗೆ ಬಂದು ಒಂದು ತಿಂಗಳಿಗೆ ದೇವ್ರ ಗುಟ್ಟಕ್ಕೆ ರಿಜಿಸ್ಟರ್ ಬುಕ್ಗಳನ್ನ ಕಾಪಾಡಿದವ್ರು ನಾವು ಮಾತಾಡಿದ್ದಾರೆ. ನಾನು ಹೇಳಿದ್ರೆ ಉಪ್ಪೇನರ ಅಟೆಂಡರ್ ಏನಿದ್ದಾರೆ ಆಸ್ಪತ್ರೆ ಈ ಲೆವೆಲ್ ಇಲ್ಲೇ ಹೋರಾಟಕ್ಕೆ ಅವಾಗ ಸಚಿವರಿಗೆ ಮನವಿ ಕೊಟ್ಟು ಎಲ್ಲ ಮಾಡ್ಕೊಂಡು ಸಿಎಂ ಪ್ರಕರಣ ಎಷ್ಟು ಸರಿಯಾಗಿದೆ. ನಮ್ಮ ಹತ್ರ ಪ್ರಕರಣವನ್ನ ದಿಕ್ ತಪ್ಪಿಸ್ತಕ್ಕಂಥ ಇದು ಮಾಧ್ಯಮಕ್ಕೆ ಬಂದಾಗ 2 ಹೆಸರು ಬಂದಾಗ ಹೇಳಿದಾಗ ಇದಕ್ಕೆ ನೋಟಿಸ್ ಬರೋದು ಬೇಡ ಅಂತ ಬೇರೆ ಬೇರೆ ಈಗ ಇವತ್ತಿಂದ ನೀವು ಉದ್ಯೋಗ ತೆಗ್ದಿರ ಇಲ್ಲಿಂದ ಇಲ್ತಾರ ಅವ್ರು ಡ್ಯೂಟಿ ಮೇಲಿಲ್ಲ. ಯಾರು ಮಾತಾಡ್ಬೇಡ್ರಿ, ಮಾತಾಡ್ತಾರೆ. ಈಗ ನಮ್ಮ ಟಿವಿಯವರು ನಡೆಸಿರ್ತಕ್ಕಂಥ ಸ್ಟ್ರಿಂಗ್ ಆಪರೇಷನ್ ಸಿದ್ಧಕೊಳ್ತಕ್ಕಂಥ ಸಂದರ್ಭದಲ್ಲಿ ಸಿಕ್ಕಿಬಿಟ್ಟಿರ್ತಕ್ಕಂಥ ಟೆಂಡರ್ ಪವನ್ ಗರ್ಭಸ್ಥಳ ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಿ ಜೈಲಿಗಟ್ಟ ಜಿಲ್ಲಾಡಳಿತ ಆದಷ್ಟು ಮೊಟ್ಟ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳ್ತಾ, ಏನು ಶಾಂತ್ ಪಿ ಅಂತಕ್ಕಂಥವ್ರು ಗರ್ಭಕೋಶದ ಹಗರಣ ಮಾಡಿ ಹೋಗ್ತಾರ. ಮಂಜುಳಾ ಡಾಕ್ಟರ್ ಅಂತಕ್ಕಂಥ ಅರ್ಥ ಸುಮಾರು 3,500 ಅಂಗ ಒಂದೊಂದು ಅಂಗ ವಿಕಲರಿಗೆ ಪ್ರಮಾಣ ಕೂಡ ತನಿಖೆ ಆಗ್ಬೇಕು. ಒಂದು ಆಪರೇಷನ್ ಥಿಯೇಟರ್ ಒಂದು ಆಪರೇಷನ್ ಮಾಡಿಲ್ಲ. ಬಹಳ ದಿಮಾಕು. ನಾನು ಮಹಿಳಾ ವೈದ್ಯರ ಮೇಲೆ ಶಿಸ್ತು ಕ್ರಮ ಈ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾ ಆರೋಗ್ಯ ಸುಮಾರು ದಾಖಲೆ ಅದಾವ್ರಿ ಹಗರಣಗಳ
ದಾಖಲಾತಿಗಳ ಪುರಾವೆಗಳನ್ನ ಅರ್ಜಿಯೊಂದಿಗೆ ಲಗತ್ತಿಟ್ಟಿದ್ದೇವೆ. ಸಿಡಿ ಬೇರೆ ಇದೆ. ದಯವಿಟ್ಟು ಅವನ್ನೆಲ್ಲ ಹೇಳಿ ಈಗ ಮಾಧ್ಯಮದವರು ನೀವು ನನ್ನ ಹತ್ರ ಚರ್ಚೆ ಮಾಡಿದೆ ಅವಾಗೆ ನೋಡಿ. ನಾನು ಇದ್ರ ಬಗ್ಗೆ ಡಿ ಸಿ ಸರ್ಗೆ ನಮ್ಮ ಆಯುಕ್ತರು ಆರೋಗ್ಯ ಇಲಾಖೆಗೆ ಅವ್ರಿಗೆ ಘಟನೆ ಯಾವಾಗಿಂದ ಆಗಿತ್ತು 29 ತಾರೀಕು ಈ ಪ್ರಕರಣಗಳಾಗಿದ್ದೆಲ್ಲ ಮೇಲ್ನೋಟಕ್ಕೆ ಇದು ಕರೆಯುವಂತೆ ಇಲಾಖೆ ವಿಚಾರಣೆ ಬಾಕಿ ಅಭಿಪ್ರಾಯ ಪಟ್ಟಿದ್ದೇನೆ ಅಂತ ನಿನ್ನೆನೂ ಹೇಳಿದ್ದೇನೆ. ಇನ್ನು ನಾನು ಇದನ್ನು ಅಷ್ಟು ಡೀಟೇಲ್ ಆಗಿ ನನ್ನ ಮೇಲೆ ಇಮಿಡಿಯೇಟಾಗಿ ಕ್ರಮ ಆಗಬೇಕು ಅಂತೇಳಿ ನಾವು ಇದ್ರ ಕ್ಷೇತ್ರದಲ್ಲಿ ನಾವು ಒಂದು ಖುದ್ದಾಗಿ ನಾವು ಲೆಟರ್ ಕೊಟ್ಬಿಟ್ಟು ಇಲ್ಲಿ ಬರ್ತಾ ಇದ್ದೀರಿ ಇದೆಲ್ಲೋ ನಮಗೂ ಗೊತ್ತು ಒಂದು ಲೋಗೋ ಇದೆ ಅದನ್ನು ಬರೆದಿರ್ತೇವೆ. ಮತ್ತೆ ಲೋಪ ಹಣದಲ್ಲಿಗೆ ದಯವಿಟ್ಟು ಅದನ್ನು ಉಪಯೋಗ. ಯಾಕಂದರೆ ನಾನು ಕಡ್ಡಾಯ ಮಾಡಿದ್ದೆ ಇಲ್ಲ ನಮ್ಮ ಆಸ್ಪತ್ರೆಗೂ ಮಾಡಿದ್ದೇನೆ. ಸೊ ಇದ್ರ ಬಗ್ಗೆ ಡೆಫಿನೆಟ್ ಯಾಕಂದರೆ ಆಯುಕ್ತರು ಬೆಳಗ್ಗೆ ಮಾತಾಡಿ ಹಾವೇರಿ ರೋಗಿಗಳಿಗೆ ಬಂದಂತರ ಚೀಟಿ ಹೊರಗಡೆ ಬರಬಾರ್ದು ಅಂತ ಹೌದು ನಾವು ಇವತ್ತು ಪರೀಕ್ಷೆ ಮಾಡಿದ್ದೀನಿ. ಸುಮಾರು 34 ಹೆಚ್ಚು ಜನರಿಗೆ ಚೀಟಿ ಈಗ ಅವ್ರು ಯಾರೇ ಚೀಟಿ ಕೊಟ್ಟಿದ್ದಾರಲ್ಲ ಅವ್ರ ಬಗ್ಗೆ ನಾನು ಇದೇನೆ ಅಂದರೆ ನಮ್ಮ ಡ್ರಗ್ ಕಂಟ್ರೋಲ್ ಇದ್ದಾರೆ ADC ಏನು ಹೊರಗೆ ಬರ್ತಿಲ್ಲ. ನಮ್ಮಲ್ಲಿ ಏನೇ ಇದೆ ಆಸ್ಪತ್ರೆ ನಮ್ಮ ಬದಲಾದಾಗೆ ಎಲ್ಲ ಔಷಧಿ ನಮ್ಮಲ್ಲಿ ಚಿಕಿತ್ಸೆ ಫ್ರೀ ಇದೆ. ಶಸ್ತ್ರಚಿಕಿತ್ಸೆ ಕಾರ್ಡ್ ತಂದುಬಿಟ್ಟು ಫ್ರೀ ಇದೆ. ನೀವು ಲೋಕಾಯುಕ್ತಕ್ಕೆ ನಮಗೆ ನೇರ ಒಂದು ಲಿಖಿತ